ನಂತರ ನೀರು ಕಟ್ಟಲಿಕ್ಕೆ ಹೋದಾಗ ಬರ್ತಾ ಇರತಕ್ಕಂಥ ಒಂದು ಸಮಸ್ಯೆಯನ್ನು ಈ ಒಂದು ಇಲಾಖೆ ಗಮನಕ್ಕೆ ತರಲಿಕ್ಕೆ ಹಾಗೂ ಇನ್ನೂ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಹೋರಾಟವನ್ನು ಇವತ್ತು ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ಬಾಗೇಪಲ್ಲಿ ತಾಲೂಕಿನಂಥ ಬರಗಾಲ ಪೀಡಿತ ಪ್ರದೇಶದಲ್ಲಿ ಕೇವಲ ಕೊಳವೆ ಬಾವಿಗಳ ಮೇಲೆ ಆಧಾರಪಟ್ಟಿರ್ತಕ್ಕಂಥ ರೈತ ಬಾಂಧವರು ಅಲ್ಪ ಸ್ವಲ್ಪ ನೀರು ಇದ್ದಂಥ ಸಂದರ್ಭದಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೀತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತ ವಿದ್ಯುತ್ ನೀಡಿಕೆ ಸಮಯ ಏನಿದೆ, ಈ ಸಮಯ ಬೆಳಿಗ್ಗೆಯಿಂದ ನಮಗೆ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಕೊಡ್ತಕ್ಕಂಥ ಒಂದು ಟೈಮ್ ಟೇಬಲ್ ಇತ್ತು. ಈ ಸಂದರ್ಭದಲ್ಲಿ ಡ್ರಿಪ್ನಲ್ಲಿ ನೀರು ಬಿಟ್ಟಾಗ ಬೆಳಿಗ್ಗೆಯಿಂದ ಅದರಲ್ಲಿ ನಿಂತಿರ್ತಕ್ಕಂಥ ನೀರು ಬಿಸಿಯಾಗಿದ್ದು ಸುಮಾರು 60 ಡಿಗ್ರಿವರೆಗೂ ಅದರ ಒಂದು ತಾಪಮಾನ ತಲುಪಿರುತ್ತೆ. ಮಧ್ಯಾಹ್ನ ಕರೆಂಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಆಗ ನೀರು ಕಟ್ಟಲಿಕ್ಕೆ ಹೋದಾಗ ಆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಪೈಪ್ಗಳಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ನೀರು ಮೊದಲು ಬಂದು ಅದು ಆ ಬಿಸಿ ನೀರು ಗಿಡಗಳಿಗೆ ಹೋಗ್ತಾ ಇದ್ದು, ಆಲ್ರೆಡಿ ಬಿಸಿಲಿನಲ್ಲಿ ಬಸವಳಿರ್ತಕ್ಕಂಥ ಗಿಡಗಳು ಆ ಬೇರುಗಳಿಗೆ ಸಹ ಈ ಬಿಸಿನೀರು ಹೋದಂಥ ಸಂದರ್ಭದಲ್ಲಿ ಬೆಳೆಗಳು ನಷ್ಟವಾಗ್ತಕ್ಕಂಥ ಒಂದು ಸಂದರ್ಭ ಯಾವತ್ತೂ ಸೃಷ್ಟಿಯಾಗಿದೆ. ಹಾಗಾಗಿ ಈ ಒಂದು ಕರೆಂಟ್ ನೀಡ್ತಕ್ಕಂಥ ಸಮಯವನ್ನು ಬದಲಾಯಿಸಿ ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆವರೆಗೆ ನಿರಂತರವಾಗಿ ಕರೆಂಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಬೇಸಿಕ್ ಡಿಮ್ಯಾಂಡ್ ಇದು ಅತ್ಯಂತ ಮುಖ್ಯವಾದಂಥ ಇವತ್ತಿನ ಹೋರಾಟದ ಮುಖ್ಯವಾದಂಥ ಸಮಸ್ಯೆ ಇದೆ. ಈ ಒಂದು ವಿಚಾರದಲ್ಲಿ ನಾವು ಇಲಾಖೆ ಗಮನ ಸೆಳೆದು ಇಮಿಡಿಯೇಟ್ ಆಗಿ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಹಾಗೂ ಟ್ರಾನ್ಸ್ಫಾರ್ಮರ್ಗಳನ್ನು ರೈತರಿಗೆ ವಿತರಿಸ್ತಕ್ಕಂಥ ಸಂದರ್ಭದಲ್ಲಿ ಬದಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾವಶ್ಯಕ ನಿಧಾನ, ವಿಳಂಬ ಮತ್ತು ಕೆಲವೊಂದು ಲಂಚದ ಪ್ರಕರಣಗಳು ಎಲ್ಲ ನಮ್ಮ ಗಮನಕ್ಕೆ ಬಂದಿದ್ದು. ಇವನ್ನು ಸಹ ನಾವು ತೀವ್ರವಾಗಿ ಪರಿಗಣಿಸಿ ನಮ್ಮ ಇಲಾಖೆ ಗಮನಕ್ಕೆ ತಂದು ಇವುಗಳನ್ನು ನಿವಾರಿಸುವ ಮಟ್ಟದಲ್ಲಿ ಕೂಡ ಇವತ್ತಿನ ಹೋರಾಟದಲ್ಲಿ ಅದನ್ನು ಈ ಅಂಶಗಳನ್ನು ತೆಗೆದುಕೊಂಡಿದ್ದೀವಿ. ಹಾಗೆ ಅಕ್ರಮ ಸಕ್ರಮ ಇನ್ನೂ ಹಲವಾರು